ಇನ್ನೇ ಕೆಲವೇ ಕ್ಷಣಗಳಲ್ಲಿ ದರ್ಶನ್ನ ಬೇಲ್ ಭವಿಷ್ಯ ಡಿಸೈಡ್ ಆಗುತ್ತೆ. ದ್ವಿಸದಸ್ಯ ಪೀಠ ಈಗ ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಪರ ವಕೀಲರು ವಾದವನ್ನ ಮಾಡಿದ್ರು, ಪ್ರತಿವಾದವನ್ನ ದರ್ಶನ್ ಪರ ವಕೀಲರು ಕೂಡ ಮಾಡಾಯಿತು. ಈಗ ಪವಿತ್ರ ಗೌಡ ಅವರ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಈಕೆಯಿಂದ ರೇಣುಕಾಸ್ವಾಮಿ ಹತ್ಯೆ ಆದ್ನಲ್ಲ, ಅವ್ರ ಮೇಲೆ ಗಾಯಗಳಂತೂ ಆಗಿಲ್ಲ, ಆಗಿರೋದು ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನುವಂಥ ಒಂದೇ ಒಂದು ಉಲ್ಲೇಖ ಅಷ್ಟೇ ಇರೋದು, ಅವರಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಿರ್ತಾರೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಿಗೆ ಈ ಪವಿತ್ರ ಗೌಡಳ ಪಾತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಆಗ ಜಡ್ಜ್ ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ಇದೆಲ್ಲವೂ ಕೂಡ ಆಗಿದ್ದು ಪವಿತ್ರ ಗೌಡಳಿಂದಲೇ ಅಂತ. ಅಕಸ್ಮಾತ್ ಪವಿತ್ರ ಗೌಡ ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ ಅಂತಂದಿದ್ರೆ, ಅಂದ್ರೆ A1 ಅನ್ನುವಂಥ ಪಾತ್ರನೇ ಇಲ್ಲ ಅಂತಿದ್ದಿದ್ರೆ A2 ಈ ರೀತಿಯ ಕೆಲಸ ಮಾಡೋದಕ್ಕೆ ಮುಂದಾಗಿರೋದಿಲ್ಲ, ಹೀಗಂತ ಜಡ್ಜ್ ಹೇಳ್ತಾ ಇರೋದು. ಪವಿತ್ರ ಗೌಡಳಿಂದಲೇ ಎಲ್ಲವೂ ಆಗಿದೆ, ಮೇಲೊಟ್ಟಿಗೆ ಸ್ಪಷ್ಟ ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳ್ತಾ ಇರೋದು. A1 ಪವಿತ್ರ ಗೌಡ ಪರ ವಕೀಲರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಜೊತೆಗೆ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈಗ ವಾದ ಪ್ರತಿವಾದವನ್ನ ಎಲ್ಲವನ್ನೂ ಕೂಡ ಆಲಿಸಾಗಿದೆ. ಈಗ ಸುಪ್ರೀಂ ಕೋರ್ಟ್ ಈ ಬೇಲ್ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ. ಟಿಲ್ ವೆನ್ ಅನ್ನೋದು ಈಗ ಇನ್ನಷ್ಟೇ ಗೊತ್ತಾಗಬೇಕು. ಈಗ ಬೇಲ್ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಇವತ್ತು ಮಧ್ಯಾಹ್ನ ತನಕನ ಅಥವಾ ನಾಳೆ ಬೆಳಗ್ಗೆ ತನಕನೇ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೀರಿ. ಎರಡೂ ಕಡೆಗೆ ವಾದವನ್ನ ಆಲಿಸಿ ಈಗ ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಸರ್ಕಾರ ಪರ ವಕೀಲರ ಒಂದು ವಾದ, ಜೊತೆಗೆ ದರ್ಶನ್ ಪರ ವಕೀಲರ ವಾದ, ಇಬ್ಬರ ವಾದವನ್ನು ಕೂಡ ಆಲಿಸಿದ ನಂತರ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಆ ಆದೇಶದಲ್ಲಿ ಏನಿರುತ್ತೆ ಅನ್ನೋ ಕುತೂಹಲ ಈಗ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅಥವಾ ದರ್ಶನ್ ಬೇಲ್ ಕಂಟಿನ್ಯೂ ಆಗುತ್ತಾ, ಎಲ್ಲವೂ ಕೂಡ ಈ ಆದೇಶದಲ್ಲೇ ಇರುತ್ತೆ. ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ, ಸುಪ್ರೀಂ ಕೋರ್ಟ್ನಲ್ಲಿ ಈ ಬೇಲ್ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಪ್ರಮುಖವಾಗಿ ಈಗಾಗಲೇ ಲಿಖಿತ ರೂಪದಲ್ಲಿ ನಿಮ್ಮ ವಾದವನ್ನ ಕೊಡಿ ಅಂತ ಜಡ್ಜ್ ಏನ್ ಹೇಳಿದ್ರು, ಆ 3 ಪುಟದ ಒಳಗಡೆ ಲಿಖಿತ ವಾದಾಂಶವನ್ನ ಸಲ್ಲಿಸಿ ಅಂತ ಹೇಳಿದೆ. ಈಗ ಕಾಲಾವಕಾಶ ಎಷ್ಟಿದೆ ಆ ವರದಿಯನ್ನ ಕೊಡೋದಕ್ಕೆ ಅಥವಾ ಲಿಖಿತ ರೂಪದಲ್ಲಿ ವಾದವನ್ನ ಸಲ್ಲಿಸೋದಕ್ಕೆ ಈಗೇನು ಸೂಚನೆಯನ್ನ ಕೊಟ್ಟಿದಾರಲ್ಲ, ಆ ಸೂಚನೆಗೆ ಎಷ್ಟು ದಿನಗಳ ಕಾಲಾವಕಾಶವನ್ನ ಕೊಡಲಾಗಿದೆ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ನೋಡಿ, ವಾದವನ್ನ ಆಲಿಸಿ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಈಗ ವಾದ ಮತ್ತು ಪ್ರತಿವಾದ, ದರ್ಶನ್ನ ಪಾತ್ರ, ಜೊತೆಗೆ ಬೇಲ್ ಅರ್ಜಿಯ ವಿಚಾರಣೆ ಹಿಂಗಾಯ್ತು ಹೈಕೋರ್ಟ್ನಲ್ಲಿ. ಪ್ರಮುಖವಾಗಿ ಕೆಲವೊಂದಿಷ್ಟು ತಪ್ಪುಗಳು ಆಗಿದೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಕೆಳಹಂತದ ನ್ಯಾಯಾಲಯದಲ್ಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ, 1 ವಾರದ ಬಳಿಕವೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ವಾದವನ್ನ ಆಲಿಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. 1 ವಾರ ಆದ್ಮೇಲೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ನ ಭವಿಷ್ಯ ನಿರ್ಧಾರ ಆಗುತ್ತೆ. 1 ವಾರಗಳ ಕಾಲಾವಕಾಶ ಯಾಕೆ ಅಂತಂದ್ರೆ, ಲಿಖಿತ ರೂಪದಲ್ಲಿ ವಾದವನ್ನ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್. ಲಿಖಿತ ವಾದಾಂಶವನ್ನ ಸಲ್ಲಿಕೆ ಮಾಡೋದಕ್ಕೆ 1 ವಾರಗಳ ಟೈಮ್ ಕೊಟ್ಟಿದೆ. ಹಾಗಾಗಿ 1 ವಾರದ ನಂತರವೇ ಈ ಕಿಲ್ಲಿಂಗ್ ಸ್ಟಾರ್ನ ದರ್ಶನ್ ಭವಿಷ್ಯ ಅಂದ್ರೆ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಲಿಖಿತ ವಾದಾಂಶ ಸಲ್ಲಿಕೆಗೆ ಈಗ 1 ವಾರಗಳ ಕಾಲಾವಕಾಶವನ್ನ ಕೊಟ್ಟಿರೋದು. ಅದಕ್ಕಾಗಿನೇ 1 ವಾರ ಆದ್ಮೇಲೆ ಈ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ ಹಾಗೂ ಮತ್ತಿತರ ವಾದ ಮಂಡನೆ ಅಂತ್ಯ ಆಗಿದೆ. ಈಗ ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. 1 ವಾರಗಳ ಟೈಮ್ ಇದೆ ಲಿಖಿತ ವಾದಾಂಶವನ್ನ ಸಲ್ಲಿಕೆ ಮಾಡೋದಕ್ಕೆ. ಸೊ ಅದರ ಭಾಗವಾಗಿ 1 ವಾರ ಆದ್ಮೇಲೆ ಈ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ನಿರ್ಧಾರ ಆಗುತ್ತೆ. ಆದೇಶವನ್ನ ಕಾಯ್ದಿರಿಸಲಾಗಿದೆ. ಈಗ ಇವತ್ತೇ ಎಲ್ಲದಕ್ಕೂ ತೆರೆ ಬೀಳುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ವಾದ ಪ್ರತಿವಾದವನ್ನ ಆಲಿಸಿ ಸುಪ್ರೀಂ ಕೋರ್ಟ್ ಈಗ ತೀರ್ಪನ್ನ ಕಾಯ್ದಿರಿಸಿದೆ. 1 ವಾರ, ಮ್ಯಾಕ್ಸಿಮಮ್ 1 ವಾರ ಲಿಖಿತ ವಾದಾಂಶವನ್ನ ಸಲ್ಲಿಸೋದಕ್ಕೆ ಟೈಮ್ ಕೊಡಲಾಗಿದೆ. ಬರುತ್ತೆ ದರ್ಶನ್ನ ಬೇಲ್ ಭವಿಷ್ಯ ವಿಚಾರಕ್ಕೆ ಕುರಿತಂತೆ. ಜೈಲಾಗುತ್ತಾ ಅಥವಾ ಬೇಲ್ ಕಂಟಿನ್ಯೂ ಆಗುತ್ತಾ ಕಾದು ನೋಡಬೇಕು. ಆರೋಪಿಗಳ ಪರ ವಕೀಲರು ಲಿಖಿತ ರೂಪದಲ್ಲಿ
ವಾದವನ್ನ ಮಂಡಿಸುವುದಕ್ಕೆ 1 ವಾರಗಳ ಕಾಲಾವಕಾಶವನ್ನ ಕೊಡಲಾಗಿದೆ. ವಾದ ಮತ್ತು ಪ್ರತಿವಾದ ಎರಡನ್ನೂ ಆಲಿಸಿದ ಬಳಿಕ ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿರುವುದು. ಲಿಖಿತ ವಾದವನ್ನ ಮಂಡಿಸೋದಕ್ಕೆ ಪ್ರಮುಖವಾಗಿ 1 ವಾರಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರಲ್ಲ, ಅದೇ ಈಗ ದರ್ಶನ್ನ ಬೇಲ್ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. 1 ವಾರ ಆದ್ಮೇಲೆ ಗೊತ್ತಾಗುತ್ತೆ. ಇದಕ್ಕೆ ಹತ್ತು ದಿನಗಳ ಬಳಿಕವಷ್ಟೇ ಜಾಮೀನು ಅರ್ಜಿ ಏನಾಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ನಾಳೆ ಬೇರೆ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ದರ್ಶನ್ ಶೂಟಿಂಗ್ ಮುಗಿಸ್ಕೊಂಡು. ಕಂಟಕ ಕಾದಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ಕೋರ್ಟ್ನಲ್ಲಾದಂತಹ ವಾದ ಪ್ರತಿವಾದವನ್ನ ನೀವೇ ನೋಡಿದ್ರಿ. ಜಡ್ಜ್ ಒಂದಷ್ಟು ಖಡಕ್ ಪ್ರಶ್ನೆಗಳನ್ನ ಮುಂದಿಟ್ರು. ಅದು ನಿಮಗೆ ಸರ್ಕಾರದ ಪರ ವಕೀಲರಿಗಾಗಿರ್ಲಿ ಅಥವಾ ದರ್ಶನ್ ಪರ ವಕೀಲರಿಗಾಗ್ಲಿ, ಎರಡೂ ಕಡೆಯ ವಕೀಲರಿಗೂ ಕೂಡ ಖಡಕ್ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಅದರಲ್ಲೂ ದರ್ಶನ್ ಪರ ವಕೀಲರಿಗೆ ಕೇಳಿದಂತಹ ಪ್ರಶ್ನೆ ಇದೆಯಲ್ಲ, ಬಹಳ ಕುತೂಹಲವನ್ನು ಮೂಡಿಸಿತ್ತು. ಹೈಕೋರ್ಟ್ನ ವಿವೇಚನೆಯನ್ನ ಸರಿಯಾಗಿ ಬಳಸಿಕೊಂಡಂತೆ ಕಾಣಿಸ್ತಿಲ್ಲ ಮೇಲ್ನೋಟಕ್ಕೆ ಅಂತ ಹೇಳಿ ಗರಂ ಕೂಡ ಆಗಿದ್ರು, ಅಸಮಾಧಾನವನ್ನು ಹೊರಹಾಕಿದ್ರು. ಆಮೇಲೆ ಬೇಲ್ ಕೊಡಬೇಕು ಅನ್ನೋ ಚಡಪಡಿಕೆಯಿಂದ ಕೊಟ್ಟಂತೆ ಕಾಣಿಸುತ್ತಿದೆ ಮೇಲ್ನೋಟಕ್ಕೆ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. ಜೊತೆಗೆ ಈ ರೀತಿಯ ಕೆಲವೊಂದಿಷ್ಟು ಕ್ರಮಗಳು ಅಥವಾ ಕೆಲವೊಂದಿಷ್ಟು ಎಡವಟ್ಟುಗಳು ಕೆಳಹಂತದ ನ್ಯಾಯಾಲಯದಲ್ಲಿ ನಾವು ನೋಡಿದೀವಿ ಹೊರತು ಹೈಕೋರ್ಟ್ ಹೀಗೆ ಮಾಡುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅಂತೇಳಿ ಬೇಸರವನ್ನ ಹೊರಹಾಕಿತ್ತು ಸುಪ್ರೀಂ ಕೋರ್ಟ್. ಅದಾದ ಮೇಲೆ ದರ್ಶನ್ ಪರ ವಕೀಲರು ಕೂಡ ವಾದ ಮಾಡಿದ್ರು. ಆಮೇಲೆ 7 ಜನ ಆರೋಪಿಗಳ ಪಾತ್ರದ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಾಳಿ ಲೈವ್ ನಲ್ಲಿ. ಸಂತೋಷ್, ಇನ್ನೂ ಒಂದು ವಾರ ಅಥವಾ 10 ದಿನಗಳ ಕಾಲಾವಕಾಶ ಇದೆ ಬೇಲ್ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಏನು ಬರುತ್ತೆ ಅಂತ ಹೇಳಿ. ಏನೇನಾಯ್ತು ಈ ಸಂಬಂಧ ಇವತ್ತು ಕೋರ್ಟ್ನಲ್ಲಿ? ಶರತ್, ಪ್ರಮುಖವಾಗಿ ಇವತ್ತು ಸುಮಾರು 1 ಗಂಟೆ 40 ನಿಮಿಷಗಳ ಕಾಲಾವಕಾಶ ಸುಪ್ರೀಂ ಕೋರ್ಟ್ನ ಫರ್ದಿವಾಲಾ ಮತ್ತು ಮಹದೇವನ್ ಅವರ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ರದ್ದು ಕೋರಿ ಅರ್ಜಿಯ ವಿಚಾರಣೆ ಕೊನೆಯ ಹಂತದ ಅಂತಿಮ ಹಂತದ ವಾದವನ್ನು ಮಂಡಿಸುವಂತಹ ಪ್ರಯತ್ನ ಕೂಡ ಆಯಿತು. ಸುಮಾರು 1 ಗಂಟೆ 40 ನಿಮಿಷಗಳ ಕಾಲಾವಕಾಶ ನಡೆದಂತಹ ಈ ಒಂದು ವಿಚಾರಣೆಯಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇನ್ವಾಲ್ವ್ ಆಗಿಲ್ಲ ಅನ್ನೋದರ ಬಗ್ಗೆ ತಮ್ಮ ವಾದವನ್ನು ಮಂಡಿಸುವಂತಹ ಪ್ರಯತ್ನ, ಜೊತೆಗೆ ಘಟನೆಗಳು ಆರಂಭದಿಂದ ಕೊನೆವರೆಗೂ ಕೂಡ ಹೇಗಾಯಿತು, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕರೆತರುವಂತದ್ದು, ಜೊತೆಗೆ ಬೆಂಗಳೂರಿನಲ್ಲಿ ಪಟ್ಟಣಗೆರೆ ಶೆಡ್ ಅಲ್ಲಿ ತಂದ ಬಳಿಕ ಅಲ್ಲಿ ಅವರಿಗೆ ಅರೆಸ್ಟ್ಮೆಂಟ್ ಮಾಡುವಂಥದ್ದು, ಹೊಡೆಯುವಂಥದ್ದು ಇರ್ಬೋದು, ಅಲ್ಲಿಗೆ ಆತನನ್ನ ಬೇರೆ ಯಾವ ರೀತಿಯಾಗಿ ಆತನನ್ನ ಮಾರಕಾಸ್ತ್ರಗಳಿಂದ ಹೊಡೆಯಲಾಯಿತು, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಗಳನ್ನು ಹಂಚಿಕೊಳ್ಳುವಂತ ಪ್ರಯತ್ನ ಆ ಒಂದು ಪೀಠದ ಮುಂದೆ ಕೂಡ ಇಡುವಂತ ಪ್ರಯತ್ನ ಆಯಿತು. ಅದಾದ ಬಳಿಕ ಕೇವಲ ದರ್ಶನ್ ಆ ಒಂದು ಆಪ್ತರಿಗೆ ಸೇರಿದಂತಹ ಶೆಡ್ ಅನ್ನುವಂಥದ್ದನ್ನು ಮಾತ್ರ ಈ ಒಂದು ತಮ್ಮ ವಾದದಲ್ಲಿ ಮಂಡಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಸಿದ್ಧಾರ್ಥ ದವೆ ಅವರು ಉಳಿದಂತೆ ಇದರಲ್ಲಿ ಯಾವುದೇ ನಿಟ್ಟಿನಿಂದಲೂ ಕೂಡ ದರ್ಶನ್ ಭಾಗಿಯಾಗಿಲ್ಲ. ಕೇವಲ ರಕ್ತದ ಕಲೆಗಳು ಕೂಡ ಆ ಒಂದು ಬಾಡಿಯಲ್ಲಿ ಅಥವಾ ಬೇರೆ ಯಾವುದೇ ವಸ್ತ್ರಗಳಲ್ಲಿ ಇಲ್ಲ. ಈ ರೀತಿಯಾದಂತಹ ಕೆಲವೊಂದಿಷ್ಟು ವಾದವನ್ನು ಮಂಡಿಸುವಂತಹ ಪ್ರಯತ್ನ ದರ್ಶನ್ ಪರ ವಕೀಲ ಹಾಗೂ ಪವಿತ್ರ ಗೌಡ ಪರ ವಕೀಲರಿಂದಲೂ ಕೂಡ ನಡೆಯಿತು. ಆದರೆ ಪ್ರತಿಯೊಂದು ಕೂಡ ಹಂತದಲ್ಲಿ A1 ನಿಂದ ಹಿಡಿದು A17 ಒಟ್ಟು 17 ಜನ ಆರೋಪಿಗಳಿದ್ದಾರೆ. 17 ಜನರಲ್ಲಿ ಒಟ್ಟು 7 ಜನ ಆರೋಪಿಗಳನ್ನ ಯಾಕೆ ಮಹತ್ವವಾಗಿ ಪರಿಗಣಿಸಲಾಗ್ತಿದೆ ಅಂತ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಜಾಮೀನನ್ನ ಯಾಕೆ ರದ್ದು ಮಾಡೋದಕ್ಕೆ ಬೆಂಗಳೂರು ಪೊಲೀಸರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಅವರೆಲ್ಲರೂ ಕೂಡ ತೆಗೆದುಕೊಂಡಿರುವಂತಹ ಕ್ರಮಗಳನ್ನು ಅವರು ಎಲ್ಲೆಲ್ಲಿ ಯಾವ ಹಂತದಲ್ಲಿ ಈ ಒಂದು ಕೊಲೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡುವಂತಹ ಪ್ರಯತ್ನ ಆಗ್ತಾ ಇತ್ತು. ಜೊತೆಗೆ ಒಟ್ಟು 250ಕ್ಕೂ ಹೆಚ್ಚು ಪುಟಗಳ ಈ ಒಂದು ತನಿಖಾ ವರದಿಗಳೇನಿತ್ತು ಅದನ್ನು ಕೂಡ ವಿಸ್ತೃತವಾಗಿ ಪೀಠದ ಮುಂದೆ ವಿವರಿಸುವಂತಹ ಕೆಲಸ ಒಂದು ಕಡೆ ದರ್ಶನ್ ಪರ ವಕೀಲರಿಂದ ನಡೀತಾ ಇತ್ತು. ಜೊತೆಗೆ ಆ ಶೆಡ್ ಅಲ್ಲಿ ಆಗಿರುವಂತಹ ಘಟನೆಗಳೇನಿತ್ತು, ಅವರಿಗೆ ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ ಗಳನ್ನು ಕೊಡಲಾಯಿತು, ಕೊಲೆ ಹೇಗಾಯಿತು, ಅದಾದ ಬಳಿಕ ಆ ಒಂದು ಬಾಡಿಯನ್ನ ನಾಶ ಮಾಡುವಂತ ಕೆಲಸಕ್ಕೆ ಮುಂದಾದ್ರಲ್ಲ ಅದು ಹೇಗಾಯಿತು, ಅದೆಲ್ಲವನ್ನು ಕೂಡ ಪೀಠದ ಮುಂದೆ ವಿವರಿಸುವಂತಹ ಕೆಲಸದಲ್ಲಿ ಮುಂದಾಗ್ತಿರುವಂತಹ ಸಂದರ್ಭದಲ್ಲಿಯೂ ಕೂಡ ಪವಿತ್ರ ಗೌಡ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸುವಂತ ಪ್ರಯತ್ನ ಮಾಡಿದ್ರು. ಜೊತೆಗೆ ಪ್ರದ್ಯೂಷ್ A14 ಆರೋಪಿ ಏನಿದ್ದ ಆತನು ಕೂಡ ತಮ್ಮ ಒಂದು ವಾದವನ್ನ ಅವರ ಪರ ವಕೀಲರು ಮಂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಇದಾದ ಬಳಿಕ ಉಳಿದಂತಹ 4 ಜನ ಆರೋಪಿಗಳಿದ್ದಾರೆ. ಅವರು ತಮ್ಮ ವಾದವನ್ನ ಲಿಖಿತ ರೂಪದಲ್ಲಿ ಇವತ್ತಿನಿಂದ 1 ವಾರಗಳ ಮುಂದಿನ ಅವಧಿಯ ಒಳಗಡೆ 3 ಪುಟಗಳಿಗೆ ಮೀರದಂತೆ ತಮ್ಮ ಒಂದು ವಾದವನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ನ ಪೀಠ ಇವತ್ತು ಹೇಳಿರುವಂತಹ ನಿರ್ಗಮಿಸಬೇಕಾಗುತ್ತೆ. ಒಂದು ಸ್ಪಷ್ಟವಾಗುತ್ತೆ,
ಇವತ್ತು ಅಂತಿಮ ಹಂತದ ವಿಚಾರಣೆ ನಡೆದಿರುವಂತದ್ದು. 1 ವಾರಗಳ ಕಾಲಾವಕಾಶ ಇನ್ನು ಉಳಿದಂತಹ 4 ಜನ ಆರೋಪಿಗಳಿಗೆ ವಾದ ಮಂಡಿಸೋದಕ್ಕೆ ಅವಕಾಶ ಸಿಕ್ಕಿದೆ. ಅದಾದ ಬಳಿಕ ತೀರ್ಪನ್ನು ಈಗಾಗಲೇ ಕಾಯ್ದಿರಿಸಲಾಗಿದೆ. ಬಹುಶಃ 10 ರಿಂದ 12-15 ದಿನಗಳ ಒಳಗಾಗಿ ದರ್ಶನ್ಗೆ ಜಾಮೀನನ್ನು ರದ್ದು ಮಾಡಬೇಕು ಅಥವಾ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಬೇಕು ಅನ್ನೋದರ ಬಗ್ಗೆ ಬಹುಶಃ ಈ ಒಂದು ತೀರ್ಪನ್ನು ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ.